ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಆಪರೇಷನ್ ಸಿಂಧೂರದ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಹೇಳಿಕೆಯ ಕಿಚ್ಚು ಇನ್ನೂ ಆರಿಲ್ಲ. ಬಿಜೆಪಿ ನಾಯಕರು ಖರ್ಗೆ ವಿರುದ್ಧ ಕಿಡಿಕಾರಿದ್ದಾರೆ. ಅತ್ತ ರಾಹುಲ್ ವಿರುದ್ಧ ವಿವಾದಾತ್ಮಕ ಟ್ವೀಟ್ ಮಾಡಿದಂತಹ ಬಿಜೆಪಿ ನಾಯಕನ ವಿರುದ್ಧ ಇತ್ತ ಬೆಂಗಳೂರಿನಲ್ಲಿ FIR ದಾಖಲಾಗಿದೆ. ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ ಯುದ್ಧಗಳು ನಡೆದಿವೆ. ಇವರಿಗೂ ಕೂಡ ಆ ಪಪ್ಪು ಮನಸ್ಥಿತಿ ಬಂದ್ಬಿಟ್ಟಿದೆ ಅಂತ 60 ಜನ ಸತ್ತರಲ್ಲ, ಏನು ಇರ್ಬೇಕು ಹಚ್ಚಿ ಸತ್ತರ ಅವರೆಲ್ಲ. ಚುಟ್ಪುಟ್ ಎಂದ ಖರ್ಗೆ ವಿರುದ್ಧ ಬಿಜೆಪಿ ಕೆಂಡ. ಆಪರೇಷನ್ ಸಿಂಧು ಸಣ್ಣ ಯುದ್ಧ ಎಂದಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಬಿಜೆಪಿಗೆ ಅಸ್ತ್ರವಾಗಿದೆ. ಇಂದು ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ ಖರ್ಗೆ ಅವರಿಗೂ ಪಪ್ಪು ಮನಸ್ಥಿತಿ ಬಂದಿದ್ಯಾ ಎಂದಿದ್ದಾರೆ. ಇನ್ನು ಅಶೋಕ್ ಚುಟ್ಪುಟ್ ಅಂದ್ರೆ ಇರ್ಬೇಕಚ್ಚಿದ್ದ ಅಂತ ಪ್ರಶ್ನಿಸಿದ್ದಾರೆ. ಖರ್ಗೆ ಸಾಹೇಬ್ರು ಯಾಕಾಗಿ ಅವ್ರ ಮಗನ ತರ ಮಾತಾಡಕ್ ಶುರು ಆಗ್ಬಿಟ್ಟಿದ್ದಾರೆ? ಅಥವಾ 2009ರಲ್ಲಿ ಡೆಲ್ಲಿಗೆ ಹೋದ ನಂತರ ಆ ರಾಹುಲ್ ಗಾಂಧಿ ಜೊತೆ ಇದ್ದು ಇವರಿಗೂ ಕೂಡ ಆ ಪಪ್ಪು ಮನಸ್ಥಿತಿ ಬಂದ್ಬಿಟ್ಟಿದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಮತ್ತು ಅನುಮಾನನೂ ಕಾಡ್ತಾ ಇದೆ. ಖರ್ಗೆ ಅವರು ಯುದ್ಧದ ಬಗ್ಗೆ ಹೇಳಿದ್ದಾರೆ. ಚುಟ್ಪುಟ್ ಯುದ್ಧ ಅಂತ ಏನು ಇರ್ಬೇಕು ಕಡ್ಕೊಳಕ್ ಹೋಗಿದ್ರ ಅಲ್ಲಿ? ಚುಟ್ಪುಟ್ ಅಂದ್ರೆ ಇರ್ಬೇಕು ಕಚ್ಚಿದ್ರ, ಇವ್ಯಾಕೆ ಕಚ್ಚಿತ್ತ? 60 ಜನ ಸತ್ತರಲ್ಲ, ಏನು ಇರ್ಬೇಕು ಕಚ್ಚಿ ಸತ್ತರ ಅವರೆಲ್ಲ. ರಾಹುಲ್ ಮುನೀರ್ ಹೋಲಿಸಿ ಟ್ವೀಟ್, ಬಿಜೆಪಿ ನಾಯಕನ ವಿರುದ್ಧ FIR. ಇನ್ನು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಪಾಕಿಸ್ತಾನ ಸೇನಾ ಮುಖ್ಯಸ್ಥರೊಂದಿಗೆ ಹೋಲಿಸಿ ಟ್ವೀಟ್ ಮಾಡಿದ್ದಕ್ಕಾಗಿ ಬಿಜೆಪಿ ವಕ್ತಾರ ಅಮಿತ್ ಮಾಳವಿಯ ವಿರುದ್ಧ FIR ದಾಖಲಾಗಿದೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಗೆ BN ಶ್ರೀಕಾಂತ್ ಸ್ವರೂಪ್ ಅನ್ನೋರು ದೂರು ನೀಡಿದ್ರು. ಇದರ ಅನ್ವಯ ಜಾಮೀನು ರಹಿತ ಸೆಕ್ಷನ್ ಅಡಿಯಲ್ಲಿ FIR ದಾಖಲಾಗಿದೆ. ಪಹಲ್ಗಾಮ್ ದಾಳಿ, ಪಾಕ್ ಜಂಟಿ ತನಿಖೆ ಪ್ರಸ್ತಾವನೆ ತಿರಸ್ಕಾರ. ಇನ್ನು ಪಹಲ್ಗಾಮ್ ಉಗ್ರರ ದಾಳಿಯನ್ನ ಜಂಟಿಯಾಗಿ ತನಿಖೆ ಮಾಡುವ ಪಾಕಿಸ್ತಾನದ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ. ಕಳ್ಳನಿಂದಲೇ ಕಳ್ಳತನದ ಕೇಸ್ ತನಿಖೆ ಸಾಧ್ಯವಿಲ್ಲ ಅಂತ ಭಾರತ ಪಾಕ್ಗೆ ತಿವಿದಿದ್ದು, ತನಿಖೆಯಲ್ಲಿ ಪಾಕಿಸ್ತಾನದ ನೆರವಿನ ಅವಶ್ಯಕತೆ ಇಲ್ಲ ಅಂತ ವಿದೇಶಾಂಗ ಕಾರ್ಯದರ್ಶಿ ಮಿಸ್ರಿ ಸ್ಪಷ್ಟಪಡಿಸಿದ್ದಾರೆ. ಪಾಕ್ನಲ್ಲೇ ಮದುವೆಯಾಗಿ ಅಲ್ಲೇ ನೆಲೆಸಲು ಮುಂದಾಗಿದ್ಲು ಜ್ಯೋತಿ. ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಬಂಧನಕ್ಕೊಳಗಾಗಿರುವ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಮದುವೆಯಾಗಿ ಪಾಕಿಸ್ತಾನದಲ್ಲೇ ನೆಲೆಸುವ ಉದ್ದೇಶ ಹೊಂದಿದ್ದಳು ಎಂದು ತನಿಖೆಯಿಂದ ಬಯಲಾಗಿದೆ. ISI ಏಜೆಂಟ್ ಅಲಿ ಹಸನ್ ಎಂಬಾತನೊಂದಿಗೆ ವಾಟ್ಸಾಪ್ ಚಾಟ್ನಲ್ಲಿ ಜ್ಯೋತಿ ಪಾಕಿಸ್ತಾನದಲ್ಲಿಯೇ ತನ್ನ ಮದುವೆ ಮಾಡಿಸುವಂತೆ ಕೇಳಿಕೊಂಡಿರೋದು ಗೊತ್ತಾಗಿದೆ. ಜ್ಯೋತಿ ಮಲ್ಹೋತ್ರಾಳ ವಿಚಾರಣೆ ನಡೆಸುತ್ತಿರುವ ಅಧಿಕಾರಿಗಳು ಆಕೆಯ 4 ಬ್ಯಾಂಕ್ ಅಕೌಂಟ್ಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ಆಪರೇಷನ್ ಸಿಂಧೂರ ಬಗ್ಗೆ ಹಾಗೂ ಭಯೋತ್ಪಾದಕರನ್ನ ಸಲಹುತ್ತಿರುವ ಪಾಕಿಸ್ತಾನದ ಕುತಂತ್ರವನ್ನ ಇಡೀ ಜಗತ್ತಿಗೆ ಸಾರಲು ಭಾರತ ಮುಂದಾಗಿದೆ. ಇದಕ್ಕಾಗಿ 59 ಸದಸ್ಯರ 7 ನಿಯೋಗ ರಚಿಸಲಾಗಿದೆ. ಈ 59 ಸದಸ್ಯರಲ್ಲಿ 51 ಸಂಸದರು ಹಾಗೂ 8 ಜನ ಭಾರತದ ರಾಯಭಾರಿಗಳಿದ್ದಾರೆ. ಇಂದು ಭಾರತೀಯರ ಸಂಸದರ ನಿಯೋಗಗಳ ವಿಶ್ವ ಪರ್ಯಟನೆಗೆ ಚಾಲನೆ ಸಿಕ್ಕಿದ್ದು, ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಪುತ್ರ ಶ್ರೀಕಾಂತ್ ಶಿಂದೆ ಬಣ UAEಗೆ ತೆರಳಿದೆ. ಈ ಮಧ್ಯೆ ದೆಹಲಿಯಲ್ಲಿ ಪಾಕಿಸ್ತಾನ ಹೈಕಮಿಷನ್ನಲ್ಲಿ ಕೆಲಸ ಮಾಡುತ್ತಿರುವ ಪಾಕಿಸ್ತಾನಿ ಅಧಿಕಾರಿಯನ್ನ 24 ಗಂಟೆಯ ಒಳಗೆ ಭಾರತವನ್ನು ತೊರೆಯುವಂತೆ ಆದೇಶಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH